ಸೊ ಸೊ ಈ ಬೆನ್ನಲ್ಲೇ ದೂರುದಾರ ಗುರುತಿಸಿದ ಪಾಯಿಂಟ್ ನಂಬರ್ 1 ನಲ್ಲಿ ಪ್ಯಾನ್ ಕಾರ್ಡ್ ಡೆಬಿಟ್ ಕಾರ್ಡ್ ಎಲ್ಲ ಪತ್ತೆ ಆಗಿತ್ತಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್ ಇದು. ಮೃತ ಸುರೇಶ್ ವಿಳಾಸವನ್ನ ಪತ್ತೆ ಮಾಡಿದ್ದಾರೆ ಪೊಲೀಸರು. ನೆಲಮಂಗಲದ ನಿವಾಸಿ ಆತ ಅನ್ನೋದು ಗೊತ್ತಾಗ್ತಾ ಇದೆ. ನೆಲಮಂಗಲದ ಡಾಬಸ್ಪೇಟೆಯ ವೀರಸಾಗರದ ನಿವಾಸಿಯಾಗಿದ್ದ ಸುರೇಶ್ ಮಾರ್ಚ್ ತಿಂಗಳಲ್ಲಿ, ಅಂದ್ರೆ ಇದೇ ಮಾರ್ಚ್ ತಿಂಗಳಲ್ಲಿ ಜಾಂಡೀಸ್ ಬಂದು ಸುರೇಶ್ ಮೃತಪಟ್ಟ ಮಾಹಿತಿಯನ್ನ ಕುಟುಂಬಸ್ಥರೇ ಹಂಚಿಕೊಳ್ತಾ ಇದ್ದಾರೆ. 2 ವರ್ಷದ ಹಿಂದೆ ಸುರೇಶ್ ಮನೆ ಬಿಟ್ಟು ಹೋಗಿದ್ರಂತೆ. ಈ ವೇಳೆ ಅನಾರೋಗ್ಯದಿಂದ ಸುರೇಶ್ ಮೃತಪಟ್ಟಿರ್ತಾರೆ. ಕುಟುಂಬಕ್ಕೆ ಅಲ್ಲಿಗೆ ಯಾವುದೇ ಅನುಮಾನ ಈತನ ಸಾವಿಗೆ ಸಂಬಂಧಪಟ್ಟಂತೆ ಇಲ್ಲ. ಆದರೆ ಈಗ ಒಂದು ಕನೆಕ್ಷನ್ ಡಾಟ್ ಮಿಸ್ಸಿಂಗ್ ಇದೆ, ಅಥವಾ ನಮಗಿನ್ನೂ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ಕಿಲ್ಲ. ಅದೇನು ಅಂತ ಹೇಳಿದ್ರೆ, ಆತನ ಡೆಬಿಟ್ ಕಾರ್ಡು ನೇತ್ರಾವತಿ ತಟಕ್ಕೆ ಹೆಂಗೆ ಹೋಯ್ತು ಅಂತ. ಆತನ ನಿವಾಸ ಇದ್ದಿದ್ದು ಮಂಡ್ಯ ಅಥವಾ ನೆಲಮಂಗಲ ಭಾಗದಲ್ಲಿ, ಅಲ್ಲಿಗೆ ಹೆಂಗೆ ಹೋಯ್ತು ಅನ್ನೋದು ಒಂದು ಪ್ರಶ್ನೆ. ಅದಕ್ಕೆ ನೋಡೋಣ, ಪೊಲೀಸರು ತನಿಖೆಯಲ್ಲಿ ಗೊತ್ತಾಗುತ್ತೆ. ಈಗ ಸದ್ಯಕ್ಕೆ ಅವರ ತಾಯಿಯ ಕಾರ್ಡು ಮತ್ತೆ ಆತನ ಕಾರ್ಡು ಎರಡು ಕೂಡ ಸಿಕ್ಕಿದೆ. ಅದರದ್ದು ಇನ್ವೆಸ್ಟಿಗೇಷನ್ ಆಗ್ತಾ ಇದೆ. ಬಟ್ ಆ ವಿಳಾಸವನ್ನ ಪತ್ತೆ ಹಚ್ಚಿದ್ದಾರೆ ಅಂತಂದ್ರೆ, ಮತ್ತೆ ಆತನ ಸಾವಿನ ಬಗ್ಗೆ ಯಾವುದು ಅನುಮಾನ ಇಲ್ಲ ಅಂತಂದ್ರೆ ಮುಂದೆ ಏನಾಗುತ್ತೆ ಅಂತ ನೋಡೋಣ.